3 ದಿನದಲ್ಲಿ ಕೋರ್ಟಿಗೆ ಹೇಮಂತ್ ಕುಮಾರ್ ಅವರು ಹಾಜರಾಗಬೇಕು ಮತ್ತು ಹಾಜರಾಗಿ 10,000 ರೂಪಾಯಿಯನ್ನು ಇಂಟ್ರಿ ಮೇಂಟೆನೆನ್ಸ್ ಅಂತ ಪ್ರಿಯದರ್ಶಿನಿ ಅವರಿಗೆ ಕೊಡಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ಪ್ರತಿ ತಿಂಗಳು 10,000 ಅಲ್ಲ, ನಾಡಿದ್ದು ಬಂದಾಗ 10,000. ಅದರ ನಂತರ ವಾದ ಮಂಡನೆ ನಂತರ ನಿರ್ಧರಿಸಲಾಗುವುದು ಎಷ್ಟು ತಿಂಗಳಿಗೆ ಎಷ್ಟು ಹಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಶ್ವಥ್ ಅವರಿಂದ. ಅಶ್ವಥ್, ಹೇಮಂತ್ ಮೇಲೆ ಪ್ರಿಯದರ್ಶಿನಿ ಮತ್ತೊಂದು ಕೇಸ್ ಹಾಕಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಮೇಲೆ ನಡೆದ ಹಲ್ಲೆ ಖಂಡಿಸಿ ಅವ್ರ ಮಿಸ್ಸಸ್ ಅಂದ್ರೆ ಪ್ರಿಯದರ್ಶಿನಿ ಮತ್ತೆ ಅವ್ರ ತಂದೆ ಶ್ರೀಕಾಂತ್ 11 ಗಂಟೆ ಕರೆಕ್ಟ್ ಆಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರಾಗಿದ್ರು. ಅವರ ಪರ ವಕೀಲರಾದ ವಿನೋದ್ ಕುಮಾರ್ ಅವ್ರ ಜೊತೆ ಸೇರಿ ಅವರು 11 ಗಂಟೆ ಸರಿಯಾಗಿ ಇವತ್ತು ಹಾಜರಾದ್ರು. ಸುಮಾರು ಒಂದು ಹಾಫ್ ಅನ್ ಅವರ್ ವಿಚಾರಣೆ ನಡೀತು. ವಿಚಾರಣೆ ನ್ಯಾಯಮೂರ್ತಿ ರಾಜೇಶ್ ಖನ್ನಂ ಅಂತ ಹೇಳ್ಬಿಟ್ಟು ಅವ್ರು ವಿಚಾರಣೆ ನಡೆಸಿದ್ರು. ವಿಚಾರಣೆ ನಡೆಸಿ ಅವರು 30ನೇ ತಾರೀಕು ಅಂದ್ರೆ ಈ ತಿಂಗಳು 30ನೇ ತಾರೀಕು ಖುದ್ದಾಗಿ ಕೋರ್ಟ್ಗೆ ಹಾಜರಾಗಬೇಕು. ಮತ್ತೆ ಅದೇ ರೀತಿ 10,000 ರೂಪಾಯಿ ಅವರಿಗೆ ತಾತ್ಕಾಲಿಕ ಜೀವನಾಂಶ ಕೊಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶ ನೀಡಿದೆ. ಪ್ರತಿ ತಿಂಗಳು ಅಂದ್ರೆ ಅವತ್ತು 10ನೇ ತಾರೀಕು ಕೋರ್ಟ್ ಏನು ಹಾಜರಾಗ್ತಾರ, ಅದು 30ನೇ ತಾರೀಕು ಏನ್ ಕೋರ್ಟ್ ಹಾಜರಾಗ್ತಾರ ಅವತ್ತು ಅವ್ರು ಡಿಸೈಡ್ ಆಗುತ್ತೆ ಪ್ರತಿ ತಿಂಗಳು ಜೀವನಾಂಶ ಕೊಡ್ಬೇಕಾ ಅಥವಾ ಏನು ಅಂತ ಹೇಳ್ಬಿಟ್ಟು ಅವತ್ತ ತೀರ್ಮಾನ ಆಗುತ್ತೆ. ವಿದ್ಯಾ, ಓಕೆ ಅಶ್ವಥ್, ಈಗ ಹೇಮಂತ್ ಏನೋ ಸಿಕ್ಕಿದ್ದಾರೆ, ಅವರ ಪ್ರತಿಕ್ರಿಯೆ ಲಭ್ಯವಾಗಿದೆಯಾ ಹೇಗೆ? ವಿದ್ಯಾ, ಏನು ಹೇಮಂತ್ ಅವರ ಪ್ರತಿಕ್ರಿಯೆ ಇದು ದೊರೆತಿಲ್ಲ. ಯಾಕೆಂದ್ರೆ ಅವರು ಎಲ್ಲಿದ್ದಾರೆ ಏನು ನಮ್ಗೆ ಸುಳಿಸಿಕ್ಕಿಲ್ಲ. ಇನ್ನೇನು ಅವ್ರ ಪ್ರತಿಕ್ರಿಯೆ ನೀಡಬಹುದು ಅಂತ, ಯಾಕಂದ್ರೆ ಈಗಿನ ಕೋರ್ಟ್ ಡಿಸೈಡ್ ಮಾಡಿದೆ, ಈಗಿನ ಕೋರ್ಟ್ ಡಿಸಿಷನ್ ಕೊಟ್ಟಿದೆ ಏನು ಅಂತ, ಆಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಬಹುದು ಅಂತ ತಿಳ್ಕೊಂಡಿದ್ದೀವಿ. ವಿದ್ಯಾ, ಓಕೆ, ಇವಾಗ ಖುದ್ದು ಪ್ರಿಯದರ್ಶಿನಿ ಕೋರ್ಟ್ ಹಾಜರಾಗಿದ್ರು ಅಂತ ಹೇಳಿದ್ರಿ, ಅವರೇನ ಮಾತನಾಡಿದ್ರ ಹೇಗೆ ಅಶ್ವಥ್? ಅವರು ನಾನು ಪರ್ಸನಲ್ ಮಾತಾಡುತ್ತೆ. ಅವರು ಅಂದ್ರೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ನೀಡಲ್ಲ ನನ್ನ ಸದ್ಯಕ್ಕೆ. ಮುಂದೆ ನಾನು ಪ್ರತಿಕ್ರಿಯೆ ನೀಡ್ತೀನಿ, ಸದ್ಯದ ಬಗ್ಗೆ ಏನು ನನಗೆ ಕೇಳಕ್ ಹೋಗ್ಬೇಡಿ. ಅವ್ರ ಹಿಂದೆ ನಾನು ಕೇಳಿದೆ ಯಾವ ರೀತಿ ನಡೀತು, ಹೇಗೆ ನಡೀತು, ಹೇಮಂತ್ ಅವ್ರು ಯಾವ ರೀತಿ ಕಿರುಕುಳ ಕೊಡ್ತಾ ಇದ್ರು, ಕೊಡ್ಲಿಕ್ಕೆ ನಿರಾಕರಿಸಿದ್ರು. ಸೊ ಮುಂದೆ ಡೀಟೇಲ್ಸ್ ಕೊಡ್ತೀನಿ. ಮತ್ತೆ ಅವ್ರ ತಂದೆಯೂ ಸಹ ಅದೇ ರೀತಿ ಹೇಳಿದ್ದಾರೆ, ನಮ್ಮ ಮುಂದೇನು ಕೇಳಕ್ ಹೋಗ್ಬೇಡಿ ಸದ್ಯಕ್ಕೆ, ಮುಂದೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ವಿಜಯ, ಓಕೆ ಅಶ್ವಥ್, ಈಗ ಕೇಸು ಈ ಒಂದು ಕಂಪ್ಲೇಂಟ್ ಹಿನ್ನೆಲೆ ಎಲ್ಲ ನೋಡಿದ್ರೆ ಇವ್ರ ಮದ್ವೆ ಯಾವಾಗಾಗಿತ್ತು, ಅವತ್ತಿಂದ ಇವತ್ತಂತ ಏನಿ ಘಟನೆ, ಯಾಕೆ ಕೇಸ್ ಹಾಕಿದ್ರು, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಏನು 2008ರಲ್ಲಿ ಇವ್ರು ಮದುವೆ ಆಯ್ತು. 2008ರಲ್ಲಿ ಮದುವೆ ಆಯ್ತು. 2008ರಲ್ಲಿ ಮದುವೆ ಆದ ತಕ್ಷಣ ಅವರು ಅವ್ರ ಸ್ವಲ್ಪ ದಿನ ಚೆನ್ನಾಗಿದ್ರು. ಆಮೇಲೆ ಹೇಮಂತ್ ಅವರು ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಆಮೇಲೆ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು 2009ರಲ್ಲಿ ಬಸವನಗುಡಿ ವುಮನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಅವ್ರು ಯಾವುದೇ ರೀತಿಯಾದಂತಹ ಒಂದು ಜೀವನಾಂಶ ಕೊಟ್ಟಿಲ್ಲ, ಏನೋ ಅವರನ್ನು ಸರಿಯಾಗಿ ನೋಡ್ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವತ್ತ ಎಂಟಾಗಿ ಅವ್ರು ಕೋರ್ಟಿಗೆ ಬಂದಿದ್ದಾರೆ. ಕೋರ್ಟಿಗೆ ಬಂದ್ಬಿಟ್ಟು ಅವರು ಇವತ್ತ ಅವರ ಒಂದು ಅದನ್ನ ತೋರಿಸ್ಕೊಂಡಿದ್ದಾರೆ. ವಿದ್ಯಾ, ಇವರು ಪ್ರಿಯದರ್ಶಿನಿ ಅವ್ರ ತಂದೆ ಕೂಡ ಬಂದಿದ್ರು ಅಶ್ವಥ್, ಅವ್ರೇನ ಮಾತಾಡಿದಾರ? ವಿದ್ಯಾ, ಏನು ಅವ್ರ ತಂದೆ ಮಾತಾಡ್ಲಿಕ್ಕೂ ಪ್ರಯತ್ನ ಪಟ್ಟೆ. ಬಟ್ ಅವರು ಅಷ್ಟೇ ಅವ್ರು ಯಾವುದೇ ನನಗೆ ಸದ್ಯಕ್ಕೆ ಪ್ರತಿಕ್ರಿಯೆ ನೀಡಲ್ಲ. ಮುಂದೆ ನಾನು ನೀಡ್ತೀನಿ ಇದ್ರ ಬಗ್ಗೆ. ಈ ಸದ್ಯಕ್ಕೆ ಯಾವುದನ್ನ ನಾನು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ವಿದ್ಯಾ, ಅಶ್ವಥ್, ಈಗ ಹೇಮಂತೇನ ಕೋರ್ಟಿಗೆ ಬರ್ತಾ ಇದಾರ ಇವತ್ತು ಹೇಗೆ? ವಿದ್ಯಾ, ಇವತ್ತು ಬರೋ ಚಾನ್ಸಸ್ ಇಲ್ಲ. ಯಾಕಂದ್ರೆ 30ನೇ ತಾರೀಕು ಅವ್ರಿಗೆ ಕೋರ್ಟ್ ಆದೇಶ ಮಾಡಿದೆ. ನೀವು ಖುದ್ದಾಗಿ 30ನೇ ತಾರೀಕು ನೀವು ಕೋರ್ಟ್ ಹಾಜರಾಗಬೇಕು. ಮತ್ತೆ 10,000 ರೂಪಾಯಿ ತಾತ್ಕಾಲಿಕ ಜೀವನಾಂಶಕ್ಕೂ ಅವತ್ತಿನ ದಿನವೇ ಕೊಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶ ಹೊರಟಿದ್ರಿಂದ ಸದ್ಯಕ್ಕೆ ಇವತ್ತು ಏನು ಅವ್ರ ಕೋರ್ಟ್ ಹಾಜರಾಗೋದಕ್ಕೆ ಚಾನ್ಸಸ್ ಇಲ್ಲ. ವಿದ್ಯಾ, ಓಕೆ, ಧನ್ಯವಾದ ಅಶ್ವಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಪ್ರಿಯದರ್ಶಿನಿ ಪರ ವಕೀಲರಾದಂತಹ ವಿನೋದ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಪ್ರಿಯದರ್ಶಿನಿ ಅವರ ಬೇಡಿಕೆ ಹೇಮಂತ್ಗೆ ಏನು, ಯಾಕೆ ಹೊಸ ಕಂಪ್ಲೇಂಟು, ಹೊಸ ಕೇಸ್, ಏನ್ ಹೇಳ್ತೀರಾ ಈ ಬಗ್ಗೆ? ಬೇಡಿಕೆ ಅಂದ್ರೆ ಇವಾಗ ಅವರು ಬೇರೆ ಬೇರೆ ಇದ್ದಾರೆ. 2008ರಲ್ಲಿ ಮದುವೆ ಆಯ್ತು. ಆ ನಂತರ ಮಧ್ಯದಲ್ಲಿ ಒಂದು ಗಾಳಿಯಾರ ಕೇಸ್ ಕೂಡ ದಾಖಲಾಗಿತ್ತು. ಈಗ ಅವರು ಬೇರೆ ಬೇರೆ ಕಳೆದ ಸುಮಾರು 1.5 ವರ್ಷದಿಂದ ಯಾವುದೇ ರೀತಿಯ ಮೇಂಟೆನೆನ್ಸ್ ಪ್ರಿಯದರ್ಶಿನಿ ಅವರಿಗೆ ಕೊಟ್ಟಿಲ್ಲ. ಆದ್ರಿಂದ ನನಗೆ ಜೀವನಾಂಶಕ್ಕೋಸ್ಕರ ಇವಾಗ ಏನಾದ್ರು ಹಣ ಬೇಕು ಏನೋ ಉದ್ದೇಶದಿಂದ ಒಂದು ಕೇಸನ್ನು ದಾಖಲು ಮಾಡಿದ್ದು. ಓಕೆ, ಇದರ ಹಿಯರಿಂಗ್ ಯಾವಾಗಿದೆ ವಿನೋದ್? ಹಿಯರಿಂಗ್ ಇವತ್ತು ವಾದ ಮಂಡನೆ ಆದ ನಂತರ 10,000 ರೂಪಾಯಿ ಅವರು ತಾತ್ಕಾಲಿಕ ಜೀವನಾಂಶ ಕೊಡಬೇಕು ಮತ್ತು 30ನೇ ತಾರೀಕಿಗೆ ಎಫ್ಐಆರ್ ಆಗಬೇಕು ಅಂತ ಆಜ್ಞೆ ಮಾಡಿದೆ. ಈಗ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ 30ನೇ ತಾರೀಕಿಗೆ ಇದೆ. ಓಕೆ, 10,000 ರೂಪಾಯಿ ಏನು ಪ್ರತಿ ತಿಂಗಳು ಕೊಡ್ಬೇಕು ಅಂತಾರ ಅಥವಾ ಹಿಯರಿಂಗ್ ಬಂದಾಗ ಅಂತ ಯಾವ ತರ? 10,000 ರೂಪಾಯಿ ತಾತ್ಕಾಲಿಕ ಸದ್ಯದ ಮಟ್ಟಿಗೆ ಇವಾಗ ಈ ಪ್ರಸ್ತುತ ಖರ್ಚಿಗೋಸ್ಕರ 10,000 ರೂಪಾಯಿ ಕೊಡ್ಬೇಕು ನಾಡಿದ್ದು 30ನೇ ತಾರೀಕಿನ ನಂತರ. ಓಕೆ, ಕೋರ್ಟ್ ಪ್ರೊಸೀಡಿಂಗ್ಸ್ ನಡೆಸೋ ಸಲುವಾಗಿ ಮೇಂಟೆನೆನ್ಸ್ ಕೊಡ್ಬೇಕು ಅಂತ ಕೇಳ್ತಾ ಇದೀರಾ ನೀವು? ಹೌದೌದು, ಕೋರ್ಟ್ ಪ್ರೊಸೀಡಿಂಗ್ಸ್ ನಡೆಸೋದಕ್ಕೆ ಮತ್ತು ನಂಗೆ ಜೀವನಾಂಶ ಬೇಕಲ್ಲ ಅದಕ್ಕೋಸ್ಕರ. ಓಕೆ ವಿನೋದ್, ಧನ್ಯವಾದ ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ. ಇನ್ನು ಭಿಕ್ಷಾಟನೆಗಾಗಿ ಬಿಹಾರದ